ಸರ್ ಸ್ವಲ್ಪ ಸೈಡ್ ಸರ್, ಹಿಂದೆ ಸರ್, ಸರ್ ಹಿಂದೆ ಸರ್, ಸರ್ ಸ್ವಲ್ಪ ಜನ ಈ ಕಡೆ, ಸ್ವಲ್ಪ ಜನ ಆ ಕಡೆ ಬಂದ್ಬಿಡಿ. ಹಿಂದೂ ಬಂಧುಗಳಿಗೆ ಎಲ್ಲರೂ ಎದ್ದು ನಿಂತು ಮೌನವನ್ನು ಆಚರಿಸಬೇಕು, ಮೌನಾಚರಣೆಯನ್ನು ಮಾಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಕಾಶ್ಮೀರದ ಪೆಹಲ್ಗಾಂವ್ನಲ್ಲಿ ಭೂಲೋಕದ ಸ್ವರ್ಗ ಅಂತ ಕರೀತಕ್ಕಂಥ ತಾಯಿ ಶಾರದೆಯ ಮುಕುಟಮಣಿಯಾಗಿರುವ, ಶಾರದೆಯ ತವರು ಮನೆ ತಾಯಿ ಭಾರತೀಯ ಮುಕುಟಮಣಿಯಾಗಿರ್ತಕ್ಕಂಥ ಕಾಶ್ಮೀರದಲ್ಲಿ ಭಯೋತ್ಪಾದನೆಯ ಭೀಕರತೆಯ ಅಟ್ಟಹಾಸಕ್ಕೆ 27 ಭಾರತೀಯರು ಬಲಿಯಾಗಿರೋದು, ಅದರಲ್ಲಿ ಕರ್ನಾಟಕದ ಮಂಜುನಾಥ್ ರಾವ್ ಮತ್ತು ಭರತ್ ಭೂಷಣ್ ನಿಧನರಾಗಿರೋದು ಬಹುಶಃ ಶಬ್ದಗಳಲ್ಲಿ ಭಯೋತ್ಪಾದನೆ ಕೃತ್ಯವನ್ನು ಖಂಡಿಸಿದರೆ, ಮಾತಿನಲ್ಲಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರೆ ನಮ್ಗೆ ಯಾರಿಗೂ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಭಯೋತ್ಪಾದನೆಯ ಮೂಲ ಎಲ್ಲಿದು? ಯಾಕೆ ಭಯೋತ್ಪಾದಕರಾಗ್ತಾ ಇದ್ದಾರೆ? ಭಯೋತ್ಪಾದಕರಿಗೆ ಬಲಿಯಾದವರು ಮಾಡಿದ ತಪ್ಪೇನು? ಅವರಿಗಲ್ಲಿ ಯಾರೂ ಶತ್ರುಗಳು ಇರಲಿಲ್ಲ. ಅವರೆಲ್ಲರೂ ರಜಾ ದಿನಗಳನ್ನು ಸಂಭ್ರಮಿಸಕ್ಕೆ ಅಂತ ಹೋದವರು. ಮಕ್ಕಳ ಎದುರುಗಡೆ ತಂದೆ ತಾಯಿಯ ಹತ್ಯೆ ಆದರೆ, ಪತ್ನಿಯ ಎದುರುಗಡೆ ಪತಿ ಹತ್ಯೆ ಆದರೆ ಹೇಗೆ ಸಹಿಸಕ್ಕೆ ಸಾಧ್ಯ? ಇದೊಂದು ಸಹಿಸಲಾಗದ ಒಂದು ಕೆಟ್ಟ ಘಟನೆ, ಕಹಿ ಘಟನೆ. ದೇವರೇ ಈ ಭಯೋತ್ಪಾದಕರನ್ನು ಸರ್ವನಾಶ ಮಾಡು. ಕಳೆದ 25 ವರ್ಷಗಳಲ್ಲಿ ಕಾಶ್ಮೀರದಲ್ಲೇ ನಡೆದಿರುವ ಭಯೋತ್ಪಾದಕ ಚಟುವಟಿಕೆಗಳು 13,000ಕ್ಕೂ ಹೆಚ್ಚು. ಅದರಲ್ಲಿ
4,000ಕ್ಕೂ ಹೆಚ್ಚು ಜನ ನಾಗರಿಕರು ಬಲಿಯಾಗಿದ್ದರೆ 3,000ಕ್ಕೂ ಹೆಚ್ಚು ಜನ ಸೈನಿಕರು ಬಲಿಯಾಗಿದ್ದಾರೆ ಭಯೋತ್ಪಾದಕರ ಕೃತ್ಯದಲ್ಲಿ ಕಳೆದ 25 ವರ್ಷಗಳಲ್ಲಿ. ಇವರಿಗೆ ತರಬೇತಿ ಕೊಡುವ ಕಿರಾತಕರು ಯಾರು? ಯಾವ ಕಾರಣಕ್ಕೆ ಇವರು ಭಯೋತ್ಪಾದಕರಾಗಿದ್ದಾರೆ? ನಿನ್ನೆ ನಡೆದ ಘಟನೆಯಲ್ಲಿ ಹೆಸರು ಕೇಳಿಕೊಂಡಿದ್ದಾರೆ. ಒಬ್ಬೊಬ್ಬನ ಹೆಸರು ಕೇಳಿಕೊಂಡಿದ್ದಾರೆ. ಕಲ್ಮ ಓದಕ್ಕೆ ಬರದೇ ಇದ್ದವನ್ನ ಹೊಡೆದು ಹಾಕಿದ್ದಾರೆ. ಒಬ್ಬರು ಪ್ರೊಫೆಸರ್ ಹೇಳಿದರು, ಭಟ್ಟಾಚಾರ್ಯ ಅಂಥೇಳಿ, ನಾನು ಕಲ್ಮ ಓದಿ ಬಚಾವಾದೆ ಅಂಥೇಳಿ. ಅಂದರೆ ಇವ್ರ ಹಿನ್ನೆಲೆ ಸ್ಪಷ್ಟ ಇದೆ. ನಾವಿನ್ನೂ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಭಾರತ ಉಳಿಯಕ್ಕೆ ಸಾಧ್ಯ ಇಲ್ಲ. ಸನಾತನ ಧರ್ಮ ಉಳಿಯಕ್ಕೆ ಸಾಧ್ಯ ಇಲ್ಲ. ಭಾರತೀಯತೆ ಉಳಿಯಕ್ಕೆ ಸಾಧ್ಯ ಇಲ್ಲ. ವಿಶ್ವ ಒಂದು ಕುಟುಂಬ ಅಂತ ಹೇಳಿದಂಥ, ಆ ರೀತಿ ವಿಶ್ವವನ್ನು ಒಂದು ಕುಟುಂಬ ಅಂಥೇಳಿ ಸಂಬಂಧಗಳ ಮೇಲೆ ಕಟ್ಟಬೇಕು ಅಂಥೇಳಿ ಹೇಳಿದಂಥ ವೇದಗಳನ್ನು ಕೊಟ್ಟ ನಾಡಿದು. ಸರ್ವೇ ಜನೋ ಸುಖಿನೋ ಭವಂತು ಅನ್ನುವಂಥ ಮಂತ್ರವನ್ನು ಸಾರಿದ ನಾಡಿದು. ಯಾಕೆ ಈ ಭಯೋತ್ಪಾದಕರಿಲ್ಲಿ ಮತ್ತೆ 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 ಭಯೋತ್ಪಾದಕ ಚಟುವಟಿಕೆ ನಡೆಸ್ತಾ ಇದ್ದಾರೆ? ಏಳನೇ ಶತಮಾನದಲ್ಲಿ ಭಾರತದ ಮೇಲೆ ಗಜ್ವಾಯಿ ಹಿಂದ್ ಹೆಸರಿನಲ್ಲಿ ಪತ್ವ ಹೊಡಿಸಿದ್ರು. ಅವ್ರ ದಾರಿ ಮತ್ತು ಗುರಿ ಸ್ಪಷ್ಟ ಇದೆ ಅವರಿಗೆ. ನಾವು ಭ್ರಮೆಯಲ್ಲಿದ್ದೀವಿ. ಅವ್ರ ಉದ್ದೇಶ ಹಿಂದೂಸ್ತಾನವನ್ನು ಸಂಪೂರ್ಣವಾಗಿ ಇಸ್ಲಾಮೀಕರಣ ಮಾಡಬೇಕು ಅನ್ನುವಂಥ ಪತ್ವದ ಹಿನ್ನೆಲೆಯಿಂದಲೇ ಪ್ರಾರಂಭ ಆದ ದಾಳಿ ನಮ್ಮ ದೇಶದ ಮೇಲೆ. 1-2 ದಾಳಿ ನಡೀಲಿಲ್ಲ, ಸಾವಿರಾರು ದಾಳಿಗಳು ನಡೆದಿದ್ದಾವೆ. ಮತ್ತು ಅವರೇನು ಬರೀ ಸಾಮ್ರಾಜ್ಯ ವಿಸ್ತರಣೆಗೆ ಬಂದರು ಅಂತ ಅನ್ಕೋಬೇಡಿ. ಅವ್ರ ಉದ್ದೇಶ ಇದ್ದಿದ್ದು ಸನಾತನ ಧರ್ಮವನ್ನು ನಾಶ ಮಾಡೋದಕ್ಕೆ. ಅವ್ರ ಉದ್ದೇಶ ಇದ್ದಿದ್ದು ಭಾರತೀಯತೆಯನ್ನು ನಾಶ ಮಾಡೋದು. ಅವ್ರ ಉದ್ದೇಶ ಬರೀ ರಾಜಕೀಯ ಅಧಿಕಾರ ಹಿಡಿಯೋದಾಗಿರಲಿಲ್ಲ. ಇದರ ಪರಿಣಾಮ ನಾವು ನಮ್ಮದೇ ಭೂಭಾಗವನ್ನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಫ್ಘಾನಿಸ್ತಾನ ಅಂತೀವಿ. ಒಂದು ಕಾಲದಲ್ಲಿ 100ಕ್ಕೆ 100 ಸನಾತನ ಧರ್ಮವೇ ಇದ್ದಂಥ ಬಾಮಿಯಾನ್ನಲ್ಲಿ ನಗ್ನಗ್ತಾ ಬುದ್ಧ ನಿಂತಿದ್ದ. ಆ ಬುದ್ಧನನ್ನು ಸಹಿಸ್ಕೊಳ್ಳಿಲ್ಲ, ನಮ್ಗೆ ಅರ್ಥ ಆಗಲಿಲ್ಲ. ನಮಗೆ ಬಾಮಿಯಾನ್ ಬುದ್ಧನನ್ನು ಪಿರಂಗಿ ಇಟ್ಟು ಉಡಾಯಿಸಿದ್ರು. ಯಾಕೆ ಉಡಾಯಿಸಿದ್ರು? ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಆಗಿದ್ದಂಥ ಸ್ಥಳ ಅದು. ಆದರೆ ಯಾಕೆ ಪಿರಂಗಿ ಇಟ್ಟು ಉಡಾಯಿಸಿದ್ರು? ಅವ್ರ ಉದ್ದೇಶ ಸ್ಪಷ್ಟ ಇದೆ. ನೈನ್ಟೀನ್ 47ನಲ್ಲಿ ಭಾರತ ವಿಭಜನೆ ಆಯಿತು. ಯಾಕೆ ವಿಭಜನೆ ಮಾಡಿದ್ರು? ಅವ್ರ ಉದ್ದೇಶ ಸ್ಪಷ್ಟ ಇದೆ. ನಾವು ಗೊಂದಲದಲ್ಲಿದ್ದೀವಿ. ಅವರು ಜಗತ್ತನ್ನು ಎರಡಾಗೇ ನೋಡೋದು, ಒಂದು ಇಸ್ಲಾಂ ಮತ್ತು ಇಸ್ಲಾಮೇತರರು. ನೀವು ಗೌಡ ಅಂತಾರು ಹೇಳ್ಕೊಳ್ಳಿ, ಲಿಂಗಾಯತ ಅಂತಾರು ಹೇಳ್ಕೊಳ್ಳಿ, ಬ್ರಾಹ್ಮಣ ಅಂತಾರು ಹೇಳ್ಕೊಳ್ಳಿ, ತಮಿಳು ಅಂತೇಳಿ, ಕೇರಳ ಅಂತೇಳಿ, ಮಲಯಾಳಿ ಅಂತೇಳಿ, ಕನ್ನಡಿಗ ಅಂತೇಳಿ, ಏನು ಬೇಕಾದ್ರೂ ಹೇಳ್ಕೊಳ್ಳಿ. ಆದರೆ ಅವ್ರ ದೃಷ್ಟಿಗೆ ಆ ಭಯೋತ್ಪಾದಕರ ಯಾವ ಭಯೋತ್ಪಾದನೆ ಮಾಡಿದಾರೋ ಅವ್ರ ದೃಷ್ಟಿಯಲ್ಲಿ ಇವನು ಮುಸ್ಲಿಂ ಹೌದೋ ಅಲ್ವೋ ಅಷ್ಟೇ. ಅದೇ ಕಾರಣಕ್ಕೆ ಭಾರತ ವಿಭಜನೆ ಆಯಿತು. ವಿಭಜಿತ ಭಾರತ ವಿಭಜನೆ ಸಂದರ್ಭದಲ್ಲಿ ಹಾಗೆ ಆಯಿತು ಅಂತ ಅನ್ಕೋಬೇಡಿ. ಸುಖಪ್ರಸವ ಆಗಲಿಲ್ಲ. ಅದು 40 ಲಕ್ಷ ಜನಕ್ಕೂ ಹೆಚ್ಚು ಜನರ ಮಾರಣ ಹೋಮ ಮತೀಯ ಕಾರಣಕ್ಕಾಯಿತು. ಕೋಟ್ಯಾಂತರ ಜನ ನಿರ್ವಸಿತರಾದರು.
ಇರೋ ಭಾರತಕ್ಕಾದ್ರೂ ನೆಮ್ಮದಿ ಬಂತ ಅಂದರೆ ಇರೋ ಭಾರತಕ್ಕೂ ನೆಮ್ಮದಿ ಕೊಡಲಿಲ್ಲ ಭಯೋತ್ಪಾದನೆ ಕಾರಣಕ್ಕೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ನಾವಿಲ್ಲಿ ಶಾರದೆಯ ಸ್ತುತಿಯನ್ನು ಹಾಡ್ತೇವೆ. ಆಕೆ ತವರು ಮನೆಯಲ್ಲಿ ಆಕೆ ಮತ್ತು ಆಕೆಯನ್ನು ಆರಾಧಿಸುವಂಥ ಮಕ್ಕಳು ನಿರ್ವಸಿತರಾಗುವಂಥ ದುಸ್ಥಿತಿ ಸ್ವತಂತ್ರ ಭಾರತದಲ್ಲಿ ಬಂತು ಭಯೋತ್ಪಾದನೆ ಕಾರಣಕ್ಕೆ. ಆ ಭಯೋತ್ಪಾದಕರು ಪ್ರಚೋದನೆ ಪಡೆದಿದ್ದು ಗಜನಿ, ಗೋರಿ, ಔರಂಗಜೇಬ್, ಟಿಪ್ಪು ಇವರು ಯಾವುದರಿಂದ ಪ್ರಚೋದನೆ ಪಡೆದ್ರು ಅದೇ ಮೂಲದಿಂದ ಇವರೆಲ್ಲರೂ ಪ್ರಚೋದನೆ ಪಡೆದ್ರು. ನಿನ್ನೆ ಪೆಹಲ್ಗಾವ್ನಲ್ಲಿ 6 ವರ್ಷದ ಹಿಂದೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿದವರು ಕೂಡ ಗಜನಿ, ಗೋರಿ ಯಾವ ಮೂಲದಿಂದ ಪ್ರಚೋದನೆ ಪಡೆದ್ರು ಅದೇ ಮೂಲದಿಂದ ಪ್ರಚೋದನೆ ಪಡೆದಿದ್ದಾರೆ. ನಾವು ಇದನ್ನು ಬಿಡಿ ಬಿಡಿ ಘಟನೆ ಅಂತ ಭಾವಿಸಬಾರ್ದು. ಕರಾಳ ಪೈಚಾಚಿಕ ಕೃತ್ಯದ ಮುಂದುವರೆದ ಭಾಗ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಾವೆಲ್ಲಿವರೆಗೂ ಇಸ್ಲಾಂ ಮತ್ತು ಜಾಗತಿಕವಾಗಿ ಅದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳದೆ ಇದ್ದರೆ ನಾವು ಇದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳುವ ಸತ್ಯದ ಮಾತುಗಳು ಕೆಲವರಿಗೆ ಅಪತ್ಯ ಅಂತ ಅನಿಸ್ಬೋದು, ಕಹಿ ಅಂತ ಅನಿಸ್ಬೋದು. ಅದರ ವಾಸ್ತವಿಕ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಎಲ್ಲಿವರೆಗೂ ಯಾವ ಮತಗಳು ಇಂಟಾಲರೆನ್ಸನ್ನು ಹೊತ್ಕೊಂಡು ಹುಟ್ಟಿರೋದು ಮಾತ್ರ ಅಲ್ಲ, ಆ ಇಂಟಾಲರೆನ್ಸನ್ನು ಮುಂದುವರಿಸ್ತಾ ಹೋಗ್ತಾವೋ ಅಲ್ಲಿವರೆಗೂ ಜಗತ್ತಿಗೆ ನೆಮ್ಮದಿ ಸಾಧ್ಯ ಇಲ್ಲ. ಹಮಾಸ್ನ ಉಗ್ರರು ಸತ್ರೆ ಇಸ್ಲಾಮಿಕ್ ಬ್ರದರ್ಹುಡ್ ಹೆಸರಿನಲ್ಲಿ ಕ್ಯಾಂಡಲ್ ಮಾರ್ಚ್ ಮಾಡುವಂಥವ್ರು ನಾಪತ್ತೆ ಆಗಿದ್ದಾರೆ. ಈಗ ಇಸ್ರೇಲ್ನಲ್ಲಿ ಭಯೋತ್ಪಾದಕರ ಸತ್ರೆ ಮಾತ್ರ ಇವರಿಗೆ ನೆನಪು ಬರುತ್ತೆ, ಆದರೆ ಇಲ್ಲಿ ನಾಗರಿಕರ ಸತ್ರೆ ಅವ್ರ ಕಣ್ಣಲ್ಲಿ ನೀರು ಬರಲ್ಲ. ಇಂಥ ವ್ಯಾಘ್ರರಿದಾರಲ್ಲ ಇಲ್ಲೇ ಇದ್ದು ಅಂಥವ್ರ ಬಗ್ಗೆ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ. ಈ ಸಾವು ವ್ಯರ್ಥ ಆಗಬಾರ್ದು. ಇವತ್ತು ಕ್ಯಾಂಡಲ್ ಮಾರ್ಚ್ ಮಾಡಿ ನಾಳೆ ಮರ್ತರೆ ಪುಲ್ವಾಮಾದಲ್ಲಿ ನಡೆದಿದ್ದು, ಪೆಹಲ್ಗಾಮ್ನಲ್ಲಿ ನಡೆದಿದ್ದು, ಬೆಂಗಳೂರಿಗೆ ಬರಲಿಕ್ಕೆ, ಮಂಗಳೂರಿಗೆ ಹಬ್ಬೋದಕ್ಕೆ, ಮೈಸೂರನ್ನ ನಾಶ ಮಾಡೋದಕ್ಕೆ, ಚಿಕ್ಕಮಗಳೂರಿಗೆ ಬರೋದಕ್ಕೆ ಬಹಳ ಕಾಲ ಬೇಕಾಗಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾದ ಅವಶ್ಯಕತೆ ಇದೆ. ಇವರು ಹತ್ಯೆ ಮಾಡಿದಂಥ ಭಯೋತ್ಪಾದಕರನ್ನ, ಭಯೋತ್ಪಾದಕರಿಗೆ ನೆಲೆ ಕೊಟ್ಟವ್ರನ್ನ, ಭಯೋತ್ಪಾದಕರ ಬೆಂಬಲಿಸಿ ರಾಜಕಾರಣ ಮಾಡ್ತಿರೋರನ್ನ ಕ್ಷಮಿಸಿದ್ರೆ ದೇವರು ಮೆಚ್ಚೋದಿಲ್ಲ ಮತ್ತು ದೇಶವೂ ಉಳಿಯೋದಿಲ್ಲ. ಕೆಲವು ರಾಜಕೀಯ ನಾಯಕರ ಹೇಳಿಕೆಯನ್ನು ನಾನು ಗಮನಿಸಿದೆ, ಈ ಸಂದರ್ಭದಲ್ಲಿ ಹೇಳಬಾರ್ದು ಅಂತ ಅಂದ್ಕೊಂಡೆ. ಅವನು ಹೇಳ್ತಾನೆ ಹಿಂದುತ್ವದ ಕಾರಣಕ್ಕೆ ಭಯೋತ್ಪಾದನೆ ಆಗಿದೆಯಂತೆ. ಅಂದರೆ ಜಗತ್ತಿನಲ್ಲಾಗುವ ಭಯೋತ್ಪಾದನೆಗೆ ಹಿಂದುತ್ವ ಕಾರಣನಾ? ಸಿರಿಯಾದಲ್ಲಿ, ಇಸ್ರೇಲ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ, ಇರಾನ್ನಲ್ಲಿ, ಇರಾಕ್ನಲ್ಲಿ
ನಮ್ಮ ಸಂವಿಧಾನವೂ ಉಳಿಯಲ್ಲ. ನಾವು ಅಂಬೇಡ್ಕರ್ ಜಯಂತಿ ಮಾಡಕ್ಕಾಗಲ್ಲ, ಬಸವ ಜಯಂತಿ ಮಾಡಕ್ಕಾಗಲ್ಲ, ಕನಕದಾಸ್ ಜಯಂತಿ ಮಾಡಕ್ಕಾಗಲ್ಲ, ಕುವೆಂಪು ಉತ್ಸವ ಮಾಡಕ್ಕಾಗಲ್ಲ, ಕೆಂಪೇಗೌಡ ಜಯಂತಿ ನಡೆಸಕ್ಕಾಗಲ್ಲ. ಯಾಕೆಂದ್ರೆ ಇವೆಲ್ಲವೂ ಕೂಡ ಅವ್ರ ದೃಷ್ಟಿಯಲ್ಲಿ ಹರಾಮ್. ಅವ್ರ ದೃಷ್ಟಿಯಲ್ಲಿ ಹರಾಮ್ ಇದ್ದೀವಿ, ಯಾವುದನ್ನು ಮಾಡಕ್ ಅವಕಾಶ ಇಲ್ಲ. ಇದೆ ಇವೆಲ್ಲ ಹರಾಮ್. ನಾವು ಜಗಳ ಆಡ್ತಾ ಇದ್ದೀವಿ ಜಾತಿ ಹೆಸರಿನಲ್ಲಿ, ನಾವು ಜಗಳ ಆಡ್ತಾ ಇದ್ದೀವಿ ಭಾಷೆ ಹೆಸರಿನಲ್ಲಿ. ಈಗ ಒಂದಾಗದೇ ಇದ್ರೆ ಉಳಿಗಾಲ ಇಲ್ಲ ಅಂತ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಒಂದಾಗಿ ಈ ದೇಶ ಎದುರಿಸ್ತಾ ಇದ್ರೆ ಭಯೋತ್ಪಾದಕರಿಗೆ ಭಾರತವೇ ಬಲಿಯಾಗಬೇಕಾದಂತ ಪರಿಸ್ಥಿತಿ ಬರುತ್ತೆ. 27 ಜನ ಹತ್ಯೆಗಳಿಗಾದವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಹೇಳಿದ್ರೆ ಆ ಭಯೋತ್ಪಾದಕರನ್ನ ಅವರು ನಂಬುವ ಹೋರಾಟಕ್ಕೆ ಕಳಿಸದೇ ಇದ್ರೆ, ಹೋರಾ ಯಾತ್ರೆಗೆ ಕಳಿಸದೇ ಇದ್ರೆ ನೆಮ್ಮದಿ ಸಿಗಕ್ಕೆ ಸಾಧ್ಯ ಇಲ್ಲ. ಶ್ರದ್ಧಾಂಜಲಿ ಪರಿಪೂರ್ಣ ಆಗೋದಿಲ್ಲ. ಪ್ರಧಾನಮಂತ್ರಿಗಳು, ಗೃಹ ಸಚಿವರು ನಿಮ್ಮ ಹತ್ರ ದೇಶದ ಜನ ಅಪೇಕ್ಷೆ ಪಡೋದು, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದು. ನೈ ಬೋಲೆಂಗೆ ನೈ ಚೋಡೆಂಗೆ ಅನ್ನುವ ನಿಮ್ಮ ಮಾತಿನ ಮೇಲೆ ನೀವು ಮರೆಯೋದಿಲ್ಲ ಅನ್ನುವಂತ ವಿಶ್ವಾಸದಿಂದ, ಅವ್ರನ್ನ ಬಿಡೋದಿಲ್ಲ ಅನ್ನುವಂತ ನಂಬಿಕೆಯಿಂದ ಹುಡುಕಿ ಅವ್ರನ್ನ ಹೋರಾ ಯಾತ್ರೆಗೆ ಕಳಿಸ್ತೀರಿ ಅನ್ನುವಂತ ವಿಶ್ವಾಸದಿಂದ ಹಾಗೆ ಕಳಿಸಿದಾಗ ಮಾತ್ರ ಇವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಆ ಮಂತ್ರದ ಕಷ್ಟ ಎಷ್ಟಿರ್ಬೋದು. ಮಗ 97% ಮಗನಿಗೋಸ್ಕರ ಹೋಗ್ತಾರೆ, ಮಗನಿಗೆ ಕರ್ಕೊಂಡು ಹೋಗಿದ್ರೆ ಅವ್ನು ಹೆಂಗ್ ಸಂಭ್ರಮ ಪಡ್ತಾನಿಲ್ಲ, ಹೆಂಗ್ ಸಂಭ್ರಮ ಪಡ್ತಾನೆ ಹೇಳಿ. ನಾನು 92% ಬಂದಿದ್ದು ನಮ್ಮಪ್ಪ ಕಾಶ್ಮೀರ ಕರ್ಕೊಂಡು ಹೋದ, ನಮ್ಮ ಅಪ್ಪನೇ ಕಳ್ಕೊಳ್ಬೇಕಾಯ್ತು ಅಂತಂದ್ರೆ ಹೇಗೆ ನೆಮ್ಮದಿ ಬರಕ್ಕೆ ಸಾಧ್ಯ? ನೀವು ಒಬ್ಬೊಬ್ಬರ ಕಥೆ ಇರ್ತದೆ. ಮದುವೆಯಾಗ 15 ದಿನ ಆಗಿಲ್ಲ, ವೈದ್ಯಕೀಯ ಪ್ರಾಪ್ತಿಯಾಗಿದೆ ಭಯೋತ್ಪಾದಕರ ಕಾರಣದಿಂದ. ಬೇಗ ಸಹಿಸಕ್ಕೆ ಸಾಧ್ಯ ಇಲ್ಲ, ಬೇಗ ಸಹಿಸಕ್ಕೆ ಸಾಧ್ಯ ಹೇಳಿ. ಎಷ್ಟು ದಿನ ಇನ್ನು ಸಮಾಧಾನವಾಗಿರ್ಬೇಕು? ಯಾಕೆ ಸಮಾಧಾನವಾಗಿರ್ಬೇಕು? ಇನ್ನೆಷ್ಟು ಬಲಿಬೇಕು ಭಯೋತ್ಪಾದಕರಿಗೆ? ಕಡೆಯದಾಗ ಒಂದು ಮಾತು, ಎಲ್ಲೋ ದೂರದಲ್ಲಿ ಕಾಶ್ಮೀರದಲ್ಲಾಗಿರೋದು ಅಂತ ಮೈ ಮಾಡ್ತಾರೆ. ನಮ್ಮ ಮನೆ ಬಾಗಿಲು ಬರಕ್ಕೆ ಬಹಳ ಕಾಲ ಇಲ್ಲ. ಅವ್ರು ಬಂದೋದ್ರಿಂದ ಅವ್ರು ಸ್ಪಷ್ಟವಾದ ಅಜೆಂಡಾ ಇಟ್ಕೊಂಡು ಹೊರಟಿದ್ದಾರೆ. ಅಜೆಂಡಾವನ್ನು ಈಡೇರಿಸ್ತಾನೆ ಬಂದಿದ್ದಾರೆ. ಅಜೆಂಡಾದ ಪರಿಣಾಮನೇ ಗಾಂಧಾರ ಅಫ್ಘಾನಿಸ್ತಾನ ಆಯಿತು, ಅಜೆಂಡಾದ ಪರಿಣಾಮನೇ ಸಿಂಧು ಪಾಕಿಸ್ತಾನ ಆಯಿತು, ಅಜೆಂಡಾದ ಪರಿಣಾಮನೇ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಓಡಿಸ್ತಾ ಇದ್ದಾರೆ. ಅಜೆಂಡಾದ ಪರಿಣಾಮನೇ ಕಾಶ್ಮೀರದ ಭಯೋತ್ಪಾದನೆ, ಅಜೆಂಡಾದ ಪರಿಣಾಮನೇ ಪಶ್ಚಿಮ ಬಂಗಾಳದಲ್ಲಿ ದೌರ್ಜನ್ಯ, ಅಜೆಂಡಾದ ಪರಿಣಾಮನೇ ಸಂವಿಧಾನ ಒಪ್ಪದೇ ಇರುವಂತಹ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಭಯೋತ್ಪಾದನೆ ಪ್ರಜಾಪ್ರಭುತ್ವ ಒಪ್ಪದೇ ಇರುವಂತಹ ಮಾನಸಿಕತೆ, ಅಜೆಂಡಾದ ಪರಿಣಾಮನೇ ಅನೇಕ ಹೆಸರುಗಳ ಜಿಹಾದ್ಗಳು. ಇದನ್ನು ಅರ್ಥ ಮಾಡಿಕೊಳ್ಳದೆ ಇದ್ರೆ, ನಾವು ಸ್ವಾರ್ಥದಲ್ಲಿ ಮುಳುಗಿದ್ರೆ ಭವಿಷ್ಯದಲ್ಲಿ ನಮಗೂ ಒಂದಿನ ಮಂಜುನಾಥ ಕುಟುಂಬದ ರೀತಿಯಲ್ಲಿ ಪರಿತಪಿಸಬೇಕಾದ ಸ್ಥಿತಿ ಬರುತ್ತೆ. ಪರಿತಪಿಸೋದಕ್ಕೆ, ಶ್ರದ್ಧಾಂಜಲಿ ಸಲ್ಲಿಸೋದಕ್ಕೆ ಯಾರೂ ಇರೋದಿಲ್ಲ. ನಮ್ದು ಒಂದಿನ ಭರತ್ಭೂಷಣ್ ಪರಿಸ್ಥಿತಿ ಬರುತ್ತೆ, ನಮ್ದು ಒಂದಿನ ಮಧುಸೂದನ್ ಪರಿಸ್ಥಿತಿ ಬರುತ್ತೆ. ಆಗ ಆಗಬಾರದು ಅಂತಿದ್ರೆ ಒಟ್ಟಾಗಿ ಒಂದಾಗಿ ಈ ಭಯೋತ್ಪಾದಕರ ವಿರುದ್ಧ ನಿಲ್ಲಬೇಕಾದ ಅವಶ್ಯಕತೆ ಇದೆ. ನಾನು ಕೇಳಿದ್ದೀನಿ, ಕೆಲವರಿಗೆ ಭಯೋತ್ಪಾದನೆಗೆ ಜಾತಿ ಇಲ್ಲ ಅಂತೀರಿ. ಇದೇ ಭಯೋತ್ಪಾದಕರಿಗೆ ಜಾತಿ. ಭಯೋತ್ಪಾದಕರಿಗೆ ಪ್ರಚೋದನೆಯೂ ಇದೆ. ಆ ಪ್ರಚೋದನೆ ಮತ್ತು ಜಾತಿ ಅದನ್ನು ಅರ್ಥ ಮಾಡಿಕೊಂಡು ನಾವು ಅವ್ರನ್ನ ಎದುರಿಸೋಕೆ ಬೇಕಾದಂತಹ ಸಮಾಜವನ್ನು ಸನ್ನದ್ಧಗೊಳಿಸುವಂತ ಕೆಲಸವನ್ನ ಮಾಡಬೇಕಾದ ಅವಶ್ಯಕತೆ ಇದೆ. ನಮ್ಮದೊಂದು ರಾಷ್ಟ್ರೀಯ ಕರ್ತವ್ಯ, ಅದನ್ನು ಮಾಡಬೇಕು ಅಂತ ಹೇಳಿ
ವಿನಂತಿ ಮಾಡ್ತಾ ಅವ್ರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯನ್ನು ದಯಪಾಲಿಸಿ. ಪ್ರಧಾನಮಂತ್ರಿಗಳೇ, ಜನ ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿರೋದನ್ನ ನೀವು ಈಡೇರಿಸ್ತೀರ ನಂಬಿಕೆ ಇಲ್ಲ. ನೀವು ತಕ್ಷಣ ತಮ್ಮ ಅಧಿಕೃತ ಪ್ರವಾಸವನ್ನ ಬಿಟ್ಟು ಸ್ಪಂದಿಸಿದ್ರಿ, ಗೃಹ ಸಚಿವರು ಅಲ್ಲಿ ಹೋದ್ರಿ, ಸಂವೇದನೆ ತೋರಿಸಿದಿರಿ. ಆದರೆ ಬೇರೆ ಸಹಿತ ಈ ಭಯೋತ್ಪಾದಕರ ಜಾಲವನ್ನು ಕಿತ್ತಾಕುವಂತ ಕರ್ತವ್ಯದ ಹೊಣೆಗಾರಿಕೆ ಇಡೀ ದೇಶ ನಿಮ್ಮ ಮೇಲೆ ವಹಿಸಿದೆ. ನೀವು ಅದನ್ನು ಮಾಡ್ತೀರಿ ಅನ್ನೋ ವಿಶ್ವಾಸದಿಂದ ಆ ಕುಟುಂಬಕ್ಕೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ. ನಿಧನರಾದವರ ಆತ್ಮಕ್ಕೆ ಸದ್ಗತಿ ಪ್ರಾರ್ಥಿಸಿ ದುಃಖದಿಂದ ನಮ್ಮ ಮಾತಿಗೆ ವಿರಾಮ ನೀಡ್ತಾರೆ. ನುಡಿ ನಮನವನ್ನು ನಾಯಕರಾಗಿರುವಂತಹ ಆರ್ ಅಶೋಕ್ರವರು ಹುತಾತ್ಮರಿಗೆ ನುಡಿ ನಮನವನ್ನು ಸಲ್ಲಿಸಿ ಮುಂದೆ ವಹಿಸಬೇಕಾದ ಎಚ್ಚರಿಕೆ ಬಗ್ಗೆ ತಿಳಿಸಬೇಕು ಅಂತ ಹೇಳಿ ವಿನಂತಿ. ನಾವೆಲ್ಲರೂ ಒಂದ್ಸರಿ ಘೋಷಣೆ ಕೂಡಿ ಆಮೇಲೆ ಗುಂಡಿಕ್ಕಿ ಗುಂಡಿಕ್ಕಿ ಭಯೋತ್ಪಾದಕರಿಗೆ ಗುಂಡಿಕ್ಕಿ 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 ಬಂಧುಗಳೇ, ಇವತ್ತು ಇಡೀ ದೇಶದ ಜನ ಈ ಸ್ಲೋಗನ್ ಅನ್ನ ಕೂಗ್ತಾ ಇದ್ದಾರೆ. ಇದು ನನ್ನ ಸ್ಲೋಗನ್ ಅಲ್ಲ. ಈ ವಾಟ್ಸಪ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನೋಡಿ, ಜನ ಆಕ್ರೋಶ ಇದೆ, ಜನರ ಆಕ್ರೋಶ ಇದೆ. ಕಾಶ್ಮೀರದಲ್ಲಿ ಇವತ್ತು ನಮ್ಮ ಕನ್ನಡಿಗರು ಸತ್ತಿದ್ದಾರೆ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಹಿಂದೂಗಳು ಸತ್ತಿರುವಂಥದ್ದು, ಹುತಾತ್ಮರಾಗಿರುವಂಥದ್ದು ಇಡೀ ದೇಶವ್ಯಾಪಿ ಪ್ರತಿಭಟನೆ ಆಗ್ತಾ ಇದೆ. ಒಂದು ಅರ್ಥ ಮಾಡ್ಕೋಬೇಕು, ಈ ಮುಸ್ಲಿಂ ಭಯೋತ್ಪಾದಕರು ಕೊಲ್ಲಕ್ಕೆ ಮುಂಚೆ ಅವರು ಹೇಳಿದ್ದು, ನೀನು ಒಕ್ಕಲಿಗರ, ಬ್ರಾಹ್ಮಣನ, ದಲಿತರ ಅಲ್ಲ ಪ್ರಶ್ನೆ, ನೀನು ಆಂಧ್ರದವರ, ಮಹಾರಾಷ್ಟ್ರದವರ, ದೆಹಲಿಯರು ಅಂತ ಕೇಳಿಲ್ಲ. ಹೇಳಿದ್ದು ಒಂದೇ ಒಂದು, ನೀನು ಹಿಂದೂನ. 1947ನೇ ಇಸ್ವಿಯಲ್ಲಿ ಯಾವಾಗ ನಮಗೆ ಸ್ವಾತಂತ್ರ್ಯ ಬಂತು ಆಗ್ಲೂ ಅದೇ ಪ್ರಶ್ನೆಯನ್ನ ಕೇಳಿದ್ರು. ನೂರಾರು ಲಕ್ಷಾಂತರ ಕೋಟ್ಯಾಂತರ ಹಿಂದೂಗಳ ಮರಣ ಹೋಮ ಆಯಿತು. ಆಗ್ಲೂ ಅವರು 1947ರಲ್ಲಿ ನೀನು ಬಟ್ಟೆ ಬಿಚ್ಚು ಅಂತ ಹೇಳಿದ್ರು. ಇವತ್ತು ಕೂಡ ಅದೇ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಅಂದ್ರೆ ಅವರ ಮಾನಸಿಕ ಸ್ಥಿತಿ ಇನ್ನೂ ಬದಲಾಗಿಲ್ಲ. ತಿನ್ನಕ್ಕೆ ಅನ್ನ ಇಲ್ಲ ಅಂದ್ರೂ, ತಿನ್ನಕ್ಕೆ ನೀರು, ಕುಡಿಯಕ್ಕೆ ನೀರಿಲ್ಲ ಅಂದ್ರು ಅವರ DNA ಭಯೋತ್ಪಾದನೆ ಅನ್ನೋದು ಬಂತು. ನಂಬ ಸಾಧ್ಯನೇ ಇಲ್ಲ, ನಂಬೋ ಜನನೇ ಅಲ್ಲ ಅವರು. ಈ ಭಯೋತ್ಪಾದನೆ ಮಾಡೋರೆಲ್ಲರೂ ಕೂಡ ಮುಸ್ಲಿಮರಲ್ಲ. ಆದ್ರೆ ಸಿಕ್ಕಿರೋರೆಲ್ಲರೂ ಕೂಡ, ಈ ಭಯೋತ್ಪಾದನೆ ಮಾಡಿ ಸಿಕ್ಕಿರೋರು ಎಲ್ಲರೂ ಕೂಡ ಮುಸ್ಲಿಮರು. ಅದಕ್ಕೆ ಹೇಳಿದೆ ಅವರು DNA ಹಂಗೆ ಇದೆ ಅಂತ. ನಮ್ಮ PC ಮೋಹನ್ ಅವರಿಗೆ ಮಾತಾಡ್ತಾ ಹೇಳ್ತಾ ಇದ್ರು, ಈ ಕಳೆದ 2 ವರ್ಷದಲ್ಲಿ ಸುಮಾರು 2 ಕೋಟಿ 30 ಜನ ಟೂರಿಸ್ಟು ಕಾಶ್ಮೀರಕ್ಕೆ ಹೋಗ್ತಾರೆ. 2 ಕೋಟಿಗಿಂತ ಹೆಚ್ಚಿದೆ ಒಂದು ವರ್ಷದಲ್ಲಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ, ಅಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಈ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು. ಜನಕ್ಕೆ ಆರಾಮ್ಸೆ ಕಾಶ್ಮೀರ ನಮ್ಮದು, ಅದೊಂಥರ ಸ್ವರ್ಗ, ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಆ ಸ್ವರ್ಗ ನೋಡಕ್ ಹೋಗಿ ಇವತ್ತು ನರಕವನ್ನ ನೋಡುವಂತ ಸ್ಥಿತಿಗೆ ಈ ದುರ್ಗರು ಬಂದಿರುವಂಥದ್ದು ಕಣ್ಣೀರಿನ ಕಥೆಯನ್ನ ನಾವು ನೋಡ್ತಾ ಇದ್ದೀವಿ. ಪಾಪ ನಾನು ನೋಡಿದೆ, ಅವರಿಗೆ ಗಂಡ ಸತ್ತಿದ್ದಾನೆ, ಪಕ್ಕದಲ್ಲಿ ಅಳ್ತಾ ಇದ್ದಾರೆ. ನನ್ನ ಅಧ್ಯಕ್ಷರು ಹೇಳಿದ್ರು, ಆಗ ಮೋದಿ ಆಫೀಸರು 1 ವಾರ ಆಗೈತೆ ಮದುವೆಯಾಗಿ, 1 ವಾರ ಮೋದಿ ಆಫೀಸರ್ ಮದುವೆಯಾಗಿ ವಿನಯ್ ಅಂತ
ಒಂದೇ ವಾರ ಆಗಿರೋದು. ಆ ಧುರೀಣರಿಗೆ ಯಾವುದನ್ನೂ ನೋಡಿಲ್ಲ ಅವರು. ನೀನು ಹಿಂದೂನ ಕೊಂದು ಅವನಿಗೆ. ಇನ್ನು ನಮ್ಮಲ್ಲಿ ಕೆಲವರಿದ್ದಾರೆ ಪ್ರಗತಿಪರರು ಅಂತೇಳಿ. ಆ ಇಸ್ರೇಲಲ್ಲಿ ಯಾವುದು ಪ್ಯಾಲೆಸ್ಟೈನ್ ಅಲ್ಲಿ ಯಾವನೋ ಕಳ್ಳರು ಸತ್ರು ಅಂತ ಹೇಳಿದ್ರೆ ಇಲ್ಲಿ ಮೆರವಣಿಗೆ ಮಾಡ್ತಾರೆ ನಮ್ಮ MG ರೋಡಲ್ಲಿ. ನಾಚಿಕೆ ಆಗಲ್ಲ ಇವರಿಗೆ? ಅಲ್ಲಿ ಅವನೋ ಸತ್ರೆ ನಮ್ಮ ಭಾರತದವನ ಅಲ್ಲ ಅವರು, ಭಾರತದವರು ಯಾರೇ ಆಗಿರ್ಲಿ, ಅಲ್ಲಿ ಸತ್ರೆ ಇಲ್ಲಿ ಮೆರವಣಿಗೆ, ಇಲ್ಲಿ ಪ್ರೊಟೆಸ್ಟ್. ವ್ಯತ್ಯಾಸ ನೋಡಿ. ಎಲ್ಲೋದ್ರೂ ಈ ಪ್ರಗತಿಪರರಲ್ಲ ಇವತ್ತು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ ಪ್ರಗತಿಪರರು, ನಾವು ಹಾಗೆ ಹೀಗೆ ಅಂತೇಳಿ. ಎಲ್ಲೋದ್ರು ಇವರೆಲ್ಲರೂ. ಈ ತರದ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ ಅಂದ್ರೆ ನಾವು ಹಿಂದೂ ಅಂತ ಹೇಳಿದ್ರೆ ಇಲ್ಲಿ ಬದುಕಕ್ಕೆ ಆಗದೇ ಇಲ್ಲ ಅನ್ನೋ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಕ್ಕೆ ಹೊರಟಿರುವಂತಹ ಈ ದುಷ್ಟ ಶಕ್ತಿಗಳು, ಈ ದುರ್ಳರು, ಭಯೋತ್ಪಾದನೆ ಮಾಡುವಂತ ಮುಸ್ಲಿಮರು, ಮುಸ್ಲಿಂ ಭಯೋತ್ಪಾದಕರು ಇವರೆಲ್ಲರೂ ಕೂಡ. ಇವರಿಗೆ ಎಡೆಮುರಿ ಕಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳು ಬಹಳ ಕಷ್ಟದ ದಿನಗಳಾಗತ್ತೆ. ಇನ್ಮೇಲಾದ್ರೂ ನಾವು ಅರ್ಥ ಮಾಡ್ಕೊಬೇಕು. ಜಾತಿ 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 ಅನ್ನೋ ಮಾತುಗಳನ್ನ ನಾವು ಏನು ಆಡ್ತೀರಿ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ನಾವೆಲ್ಲ ಒಂದು ಅಂತ ಹೇಳಿಲ್ಲ ಅಂದ್ರೆ ಬಹಳ ಕಷ್ಟದ ದಿನಗಳು ನೋಡ್ಬೇಕಾಗತ್ತೆ. ಕೆಲವರಿಗಂತೂ ಹಿಂದೂಗಳು ಒಡೆದೋಗದೆ ಕೆಲವರಿಗೆ ಉದ್ದೇಶ ಇದೆ. ಹಿಂದೂಗಳು ಒಡೆದು ಚದುರ ಆಗ್ಬೇಕು ಅನ್ನೋದು. ಆಗೇನಾದ್ರು ಆದ್ರೆ ಮುಂದಿನ ದಿನಗಳಲ್ಲಿ ಅನಾಹುತ ಕಾದಿದೆ ಅನ್ನೋದು. ಯಾಕೆಂದ್ರೆ ಅವರು ಹಿಂದೂ ಅಂತ ಹೇಳಿ ಬಿಂದಿಕ್ಕಿದ್ದಾರೆ. ಅವರು ಭಾರತೀಯ ಅಲ್ಲ, ನಿಮ್ ಭಾರತ ಅಂತ ಹೇಳಿಲ್ಲ ಅವರು, ನೀನ್ ಕರ್ನಾಟಕ ಅಂತ ಹೇಳಿಲ್ಲ ಅವರು. ಹಿಂದೂ ಅನ್ನೋ ಪದದ ಮೇಲೇನೆ ಗುಂಡನ್ನು ಆರಿಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು. ಇವತ್ತು ನಾವು ಶ್ರದ್ಧಾಂಜಲಿ ಅರ್ಪಿಸಿದಿರಿ, ಅವ್ರ ಕುಟುಂಬಕ್ಕೆ ಗೌರವ ಅರ್ಪಿಸಿದಿರಿ. ಆದ್ರೆ ಇದರಿಂದನೇ ಸಾಲ್ವಾಗಲ್ಲ. ಈ ತರದ ಮುಂದೆ ಘಟನೆಗಳು ನಡೀಬಾರದು ಅಂದ್ರೆ ಭಾರತ ಹಿಂದೂಸ್ಥಾನವಾಗೇ ಉಳಿಬೇಕು. ಇನ್ನು 50 ವರ್ಷ ಆದ್ರೂ 100 ವರ್ಷ ಆಗಲಿ 1000 ವರ್ಷನೂ ಕೂಡ ಹಿಂದೂಸ್ಥಾನ ಆಗಿರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಈ ತರದ ಮುಸ್ಲಿಂ ಭಯೋತ್ಪಾದಕರ ಹಾವಳಿಯನ್ನ ನಾವು ನೋಡ್ಬೇಕಾಗ್ತದೆ. ಇದನ್ನು ಮಟ್ಟ ಹಾಕಕ್ಕೆ ಇದೊಂದು ಪಾಠ ಅಂತ ನಾನು ತಿಳ್ಕೊಂಡಿದ್ದೀನಿ. ಈಗಾಗಲೇ ನಮ್ಮ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಈಗಾಗಲೇ ಸ್ಥಳಕ್ಕೆ ಭೇಟಿ ಮಾಡಿದ್ದಾರೆ. ದೇಶದ ವಿಚಾರ ಬಂದಾಗ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ಯಾವ ರೀತಿ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ಎಲ್ಲರೂ ಕೂಡ ನೋಡಿದಿರಿ. 2-3 ಯುದ್ಧ ಆದರೂ ಕೂಡ ಪಾಕಿಸ್ತಾನಕ್ಕೆ ಇನ್ನೂ ಬುದ್ಧಿ ಬಂದಿಲ್ಲ ಅಂದ್ರೆ ಇಂಥ ಕಳ್ಳರಿಗೆ, ಕದೀಮರಿಗೆ ಸರಿಯಾದಂಥ ಬುದ್ಧಿಯನ್ನ ನಾವೆಲ್ಲರೂ ಒಟ್ಟಾಗಿ, ಇಡೀ ಹಿಂದೂಸ್ಥಾನದಲ್ಲಿರ್ತಕ್ಕಂಥ ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ಧ್ವನಿಗೂಡಿಸಬೇಕು. ಇವತ್ತು ಒಂದು ದಿನ ನಮ್ಮ ಶ್ರದ್ಧಾಂಜಲಿ ಅಲ್ಲ. ನಮ್ಮ ಗುರಿ ಸಿ.ಟಿ. ರವಿ ಹೇಳಿದ್ರು, ಅವ್ರಿಗೆ ಉದ್ದೇಶ ಇದೆ. ಉದ್ದೇಶ ಏನು ಅಂದ್ರೆ ಹಿಂದೂಸ್ಥಾನವನ್ನ ಪಾಕಿಸ್ತಾನ ಮಾಡಬೇಕು ಅಂತ. ನಮ್ಮಲ್ಲಿ ಕೆಲವರಿಗಿದೆ, ಹಿಂದೂಗಳನ್ನ ಒಡೆದು ಬಿಡಬೇಕು ಅನ್ನೋದು ನಮ್ಮಲ್ಲಿ ಕೆಲವರು. ಅದಾಗಬಾರದು. ಒಟ್ಟಾಗಿದ್ರೆ ಮಾತ್ರ ಬದುಕು, ಒಟ್ಟಾಗಿದ್ರೆ ಮಾತ್ರ ಜೀವನ, ಒಟ್ಟಾಗಿದ್ರೆ ಮಾತ್ರ ನಮ್ಮ ದೇಶದ ಅಭಿವೃದ್ಧಿ, ಒಟ್ಟಾಗಿದ್ರೆ ಮಾತ್ರ ನಾವೆಲ್ಲರೂ ಕೂಡ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ದಾರಿದೀಪವಾಗಬಹುದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನಾವು ಈ ಜಮ್ಮು ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥ ಘಟನೆ ಅವರ ಇಡೀ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಲೋಣ. ಇವತ್ತು ಇಡೀ ದೇಶ ಅವರ ಪರವಾಗಿ ನಿಂತಿದೆ. ನಾವೆಲ್ಲರೂ ಕೂಡ ಈ ಘಟನೆಯನ್ನ ನಮ್ಮ ಜೀವನದ ಒಂದು ಪಾಠ ಅಂತ ನಾವು ತಿಳ್ಕೊಬೇಕು. ಮರೆಯಕ್ಕೆ ಸಾಧ್ಯವಾದಂತ ಪಾಠ. ಇದರ ಸರಿಯಾದಂತ ಪಾಠವನ್ನ ಯಾರು ಮಾಡಿದಾರೋ, ಈಗಾಗಲೇ ಅಮಿತ್ ಶಾ ಅವರು ಹೇಳಿದ್ದಾರೆ, ಅವರಿಗೆ ಸರಿಯಾದಂತ ಪಾಠವನ್ನ ಕಲಿಸ್ತೀರಿ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಹೇಳಿದ್ದಾರೆ. 100% ಅವ್ರು ಮಾಡೇ ಮಾಡ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ, ಭಾರತೀಯರಿಗೆ. ಯಾಕಂದ್ರೆ ಆ ರೀತಿಯಾದಂತ ಒಂದು ಉಕ್ಕಿನ ಮನುಷ್ಯ ಅವರು. ಮತ್ತೊಮ್ಮೆ ನಾನು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಶ್ರೀಯುತ ಆರ್ ಅಶೋಕ್ ಅವರಿಗೆ ನಮಸ್ಕಾರ. ಈಗ
ಗಣ್ಯರೆಲ್ಲರೂ ಕೂಡ ಪಂಜಿನ ಗೀತವನ್ನ ಬೆಳಗಿಸೋದ್ರ ಮೂಲಕ ಹುತಾತ್ಮ ಬಂಧುಗಳಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತೀನಿ. ಭಾರತ್ ಮಾತಾ ಕಿ ಹಿಂದೂಗಳನ್ನ ಹತ್ಯೆಗೈದ ಭಯೋತ್ಪಾದಕರಿಗೆ, ಹಿಂದೂಗಳನ್ನ ಹತ್ಯೆ ಮಾಡಿದ ಭಯೋತ್ಪಾದಕರಿಗೆ, ಹಿಂದೂಗಳನ್ನ ಹತ್ಯೆ ಮಾಡಿದ ಭಯೋತ್ಪಾದಕರನ್ನ, ಹಿಂದೂಗಳನ್ನ ಹತ್ಯೆ ಮಾಡಿದ ಭಯೋತ್ಪಾದಕರಿಗೆ ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆಯ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ, ಹಿಂದೂಗಳನ್ನ ಹತ್ಯೆಗೈದ ಭಯೋತ್ಪಾದಕರನ್ನು, ಹಿಂದೂಗಳನ್ನ ಹತ್ಯೆಗೈದ ಭಯೋತ್ಪಾದಕರನ್ನು ಗುಂಡಿಕ್ಕೆ 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 ದೇಶದ್ರೋಹಿ ಭಯೋತ್ಪಾದಕರನ್ನ, ಜನಪಾತಕ ಭಯೋತ್ಪಾದಕರನ್ನ ಭಾರತ್ ಮಾತಾ ಕಿ ಜಮ್ಮು ಮತ್ತು ಕಾಶ್ಮೀರ, ಜಮ್ಮು ಮತ್ತು ಕಾಶ್ಮೀರ, ಭಾರತ್ ಮಾತಾ ಕಿ ಕುತ್ಕೊಳ್ಳಿ ಮೇಡಮ್.